ಹಬ್ಬದ ಶುಭಾಶಯಗಳು. ಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು. ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅದಕ್ಕೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶಿವಣ್ಣನಿಗೆ ಹುಟ್ಟುಹಬ್ಬ ಶುಭಾಶಯಗಳು. ತುಂಬ ಹೆಲ್ಪ್ ಆಗಿದ್ದಾರೆ ನಮ್ಗೆ ಆಟ ಸ್ಟ್ಯಾಂಡ್ ತೆಗೆದುಕೊಂಡಲ್ಲಿ ಆಟ ಸ್ಟ್ಯಾಂಡ್ಗೆ ಚೆನ್ನಾಗಿರಲಿ, 3 ವರ್ಷ ಚೆನ್ನಾಗಿರಲಿ ಅಂತ ಬಯಸ್ತೀನಿ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಆಲ್ನಾಯಕನಹಳ್ಳಿ 2 ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನನ್ನ ಸಹೋದರನೂ ಆದಂಥ ಶಿವಾರೆಡ್ಡಿ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ಮಹದೇವಪುರ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಇವತ್ತು ಆಲ್ನಾಯಕನಹಳ್ಳಿ ಗ್ರಾಮದಲ್ಲಿ ಸುಮಾರು ಸಾವಿರಾರು ಜನರಿಗೆ ಅಂಗವಿಕಲರಿಗೆ ಮತ್ತು ಗ್ಯಾಸ್ ವಿತರಣೆ ಮಾಡುವಂಥ ಗ್ಯಾಸ್ ಉದ್ಯಮಿಗಳಿಗೆ ಮತ್ತು ಆಟೋ ಚಾಲಕರಿಗೆ ಮತ್ತು ಗ್ರಾಮದಲ್ಲಿರುವಂಥ ಎಲ್ಲ ಬಡ ಕುಟುಂಬಗಳಿಗೆ 1000ಕ್ಕೂ ಮೇಲೆ ಅವ್ರಿಗೆ ದಿನಸು ಕಿಟ್ಗಳನ್ನ ಕೊಟ್ಟು ಅವರು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಭಗವಂತ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನಕ್ಕೆ ಸಹಾಯ ಮಾಡುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವ್ರು ಇನ್ನೂ ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಬೆಳಿಬೇಕು. ನಾವು ಬೆನ್ನೆಲುಬಾಗಿ ನಾವೆಲ್ಲ ಜೊತೆಯಲ್ಲಿ ನಿಂತು ಅವ್ರಿಗೆ ಸಹಾಯ ಮಾಡ್ತೀವಿ. ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ರೋಡ್ ಹಾಕ್ಕೊಟ್ಟಿದ್ದಾರೆ, ನೀರು ಇದ್ದಿದ್ದಿಲ್ಲ, ನೀರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ರೋಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕೊರೋನಾ ಟೈಮ್ ಇರುವಾಗ ನಮಗೆ ಊಟ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಆ ಟೈಮಲ್ಲಿ ಅಕ್ಕಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ತುಂಬ ಒಳ್ಳೇದು ಮಾಡಿದ್ದಾರೆ. ಇವತ್ತು ನಾವು ಎಲ್ಲರೂ ಆಟೋ ಚಾಲಕರು ಹಾಗೂ ಮತ್ತು ಬೆಂಗಳೂರು ಸಾರಥಿ ಸೇನೆ ಆಟೋ ಚಾಲಕರು ಸೇರಿ ಇವತ್ತು ನಮ್ಮ ಶಿವಣ್ಣವ್ರು ಹುಟ್ಟುಹಬ್ಬಕ್ಕೆ ಬಂದಿದ್ದೆವು. ಮತ್ತು ಎಲ್ಲ ಬಡವರಿಗೆ ಹಾಗೂ ಆಟೋ ಚಾಲಕರಿಗೆ ಒಂದು ಕಷ್ಟ ತಿಳ್ಕೊಂಡು ಇವತ್ತು ಎಲ್ಲರಿಗೆ ಕಿಟ್ ಒಂದು 1000 ಕಿಟ್ ಕೊಡುವಂಥ ಕೆಲಸ ಮಾಡಿದರು. ಮತ್ತು ಹಾಗೂ ಅವರು ಸದ್ಯಕ್ಕೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಗ್ರಾಮ ಪಂಚಾಯತಿಗೆ ಏನು ಬರ್ತಾವೆ ಅವ್ರ ಕೈಲಾದಟ್ಟು ಎಲ್ಲ ಅಭಿವೃದ್ಧಿ ಕೆಲಸ ಮಾಡುವಂಥ ಕೆಲಸ ಮಾಡ್ರೆ ನಾವೊಂದು ಅವ್ರದ್ದು ಅಭಿಮಾನಿಯಾಗಿ ಒಂದು ಇವತ್ತು ಅವ್ರ ಬರ್ತಡೇಗೆ ಬಂದಿದ್ದೆವು. ಶಿವಣ್ಣನಿಗೆ ಏನು ಹೇಳಬೇಕಂದ್ರೆ ನಮ್ಮ ಹುಡುಗರು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಇದರಲ್ಲಿ ಮತ್ತು ರೀಸೆಂಟಾಗಿ ಆಂಜನೇಯನ ದೇವಸ್ಥಾನ ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಹಾಗೆ ಜನಗಳ ಮಧ್ಯೆ ತುಂಬ ಚೆನ್ನಾಗಿ ಇದ್ಕೊಂಡು ಜನಗಳ ಸೇವೆಯೇ ಜನರ ಸೇವೆ ಅಂದ್ಕೊಂಡು ಜನಗಳ ಸೇವೆಯನ್ನು ಮಾಡಿಕೊಂಡು ಕೆಲವು ಸಾವಾಗಿರ್ಬೋದು, ಕೆಲವು ನೋವಾಗಿರ್ಬೋದು, ಯಾವುದೇ ಬಂದು ಮನೆಗಂಟ ಬಂದಾಗ ಅವರು ಯಾವುದೇ ರೀತಿ ಬರೀ ಕೈಯಲ್ಲಿ ಯಾವ ಬಡವರನ್ನ ಕಳಿಸಿದವರೇ ಅಲ್ಲ, ಅವ್ರ ಕೈಲಾದ ಸಹಾಯನ ಮಾಡಿ ಜನಗಳ ವೃದ್ಧಿಯಲ್ಲಿ ತುಂಬ ಆಶಾಕಿರಣವಾಗಿದ್ದಾರೆ. ಅವರು ಇದೇ ರೀತಿ ನಮ್ಮ ಹುಡುಗರ ಕಡೆಯಿಂದ ಅತಿ ದೊಡ್ಡ ಎತ್ತರವಾಗಿ ಬೆಳೆದು ಅವರು ತುಂಬ ಜನಗಳಿಗೆ ಇನ್ನೂ ಸೇವೆ ಮಾಡಬೇಕು. ಹಂಗಾಗಿ ತುಂಬ ಊರುಗಳಿಂದ ಕಾರ್ಮಲ್ರಾಮ್, ಕನ್ನೆಳ್ಳಿ, ಕೈಕೊಂಡ್ರಳ್ಳಿ, ಇಬ್ಳೂರು ಈ ಕಡೆ ಎಲ್ಲ ಆಟೋ ಚಾಲಕರು ಆಟೋ ಚಾಲಕರು ಬಂದು ಸಹಕರಿಸಿ ಅವರ ಅಭಿಮಾನವನ್ನು ಮೆಚ್ಚುಗೆಯನ್ನು ಪಡ್ಕೊಂಡು ಅವರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ನಮಗೆ ಸಂತೋಷಕರವಾದ ವಿಷಯ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಹುಡುಗರಂತೂ 1 ವಾರದಿಂದ ತುಂಬ ಪರಿಶ್ರಮ ಪಟ್ಟು ಕಿಟ್ ವಿತರಣೆ ಆಗಿರ್ಬೋದು, ಮತ್ತು ಯಾವುದೇ ಒಂದು ಬ್ಯಾನರ್ ವಿಚಾರಗಳಾಗಿರ್ಬೋದು, ಯಾವುದೇ ವಿಚಾರಗಳಾಗಿದ್ರೂ ಎಲ್ಲ ಶಿವಣ್ಣನ ಏನು ಹೇಳಿದಾನೋ ಅದನ್ನು ಚಾಚು ತಪ್ಪದೆ ಕಾರ್ಯಕ್ರಮಗಳನ್ನ ಕೈಗೊಂಡು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ಶಿವಣ್ಣ ಮತ್ತು ಶಿವಣ್ಣ ಕುಟುಂಬವರು ಅತಿ ಎತ್ತರವಾಗಿ ಬೆಳೆದು ನಮ್ಮೆಲ್ಲರಿಗೂ ಆಶಾಕಿರಣ ಆಗಿರಬೇಕು. ಇದೇ ಥರ ನಮ್ಮ ಬಾಂಧವ್ಯನನ್ನು ಬೆಳೆಸ್ಕೊಂಡು ನಾವು ಶಿವಣ್ಣನ ಜೊತೆ ಇದೇ ರೀತಿ ಸ್ಪಂದಿಸಿ ಅವ್ರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತುಂಬ ಯಶಸ್ಸಿನ ಮಟ್ಟಿಗೆ ತಗೊಂಡೋಗ್ತೀವಿ ಅಂತ ನಮ್ಮ ಯೂತ್ ಐಕಾನ್ಸ್ ಎಲ್ಲನೂ ಈ ಸಮಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾವು ತುಂಬ ಅಣ್ಣನ ಸ್ಥಾನದಲ್ಲಿ ಇಟ್ಕೊಂಡು ಇವ್ರನ್ನ ಬೆಳೆಸ್ಕೊಂಡು ಬರ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಯಾವುದೇ ಒಂದು ವಿಚಾರಗಳಲ್ಲಾಗಿರ್ಬೋದು ನಾವು ಅವರ ಆಶಾಕಿರಣವಾಗಿ ಹಿಂದೆ ಬ್ಯಾಕ್ ಸಪೋರ್ಟ್ ಮಾಡಿ ಇದೇ ರೀತಿ ಎತ್ತರಕ್ಕೆ ತಗೊಬರ್ತೀವಿ ಅಂತ ಈ ಸಮಯದಲ್ಲಿ ತಿಳಿಸ್ತಾ ಇದ್ದೀವಿ. ಹಾಗೆ ಶಿವಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದೇ ರೀತಿ ಎಲ್ಲ ನಮ್ಮ ಯೂತ್ ಐಕಾನ್ಸ್ ಹುಡುಗರಿಗೆ ಧನ್ಯವಾದಗಳನ್ನು ಕೂಡ ಸಹ ಸ್ಪಂದಿಸ್ತಾ ಇದ್ದೀನಿ. ಅದೇ ರೀತಿ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಹುಡುಕಿ ಕೆಲವರೆಲ್ಲ ಅವರ ಸ್ವತಃ ಇಚ್ಛೆಯಿಂದ ಬಂದಿದ್ದಾರೆ. ಮತ್ತು ಕೆಲವು ಸಿಟಿ ಕಡೆಯಿಂದ ಸಂಘಟನೆಗಳ ಕಡೆಯಿಂದನೂ ಬಂದು ಇಲ್ಲಿ ಸಹಕರಿಸಿದ್ದಾರೆ. ಅವ್ರಿಗೂ ಸಹ ಎಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ನಮಗೆ ಯಶಸ್ಸಿಗೆ ರೀತಿ ನಮ್ಮ ಒಗ್ಗಟ್ಟು ಇರಲಿ ಅಂತ ಹೇಳ್ತಾ ನಾವು ನಿಮ್ಮಲ್ಲಿ ಮೀಡಿಯಾವರೆಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಅನ್ನೋದಕ್ಕಿಂತ ನನ್ನ ಭಾವ ಅಂತ ಹೇಳ್ತೀನಿ. ಅವ್ರ ಮಿಸ್ಸಸ್ ನನ್ನ ತಂಗಿ, ಆ ಥರ ನಾವು ಇರೋದು. ನನ್ನ ಮನೆ ಮಗಳು ಅವ್ರ ಮಿಸ್ಸಸ್ಸು. ಹಾಗಾಗಿ ನಾನು ಈ 5 ವರ್ಷದಲ್ಲಿ ಅಂತೇನಿಲ್ಲ, 10 ವರ್ಷದ ಹಿಂದೆಯೇ ನಾವು ಸದಸ್ಯರಾಗಿದ್ವಿ. ಇಬ್ಬರು ಜೊತೆಯಲ್ಲೇ ಸದಸ್ಯರಾಗಿದ್ದು. 15 ವರ್ಷದಿಂದ ನಾವು ಸ್ನೇಹಿತರಾಗಿದ್ದೀವಿ. ಸಂಬಂಧನೂ ಅಂದರೆ ರಿಲೇಷನ್ ಇಬ್ಬರು
ಭಾವ ಆ ಥರ ಇದ್ದವ್ರು ನಾವು. ಹಾಗೆ ಈ ವರ್ಷವೂ ಅಷ್ಟೇ, ಈ ಟರ್ಮಲ್ಲೂ ಅಷ್ಟೇ 5 ವರ್ಷದಲ್ಲೂ ನಮ್ಮ ಮಿಸ್ಸಸ್ಗೂ 2.5 ವರ್ಷದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಅದರಲ್ಲಿ 100 ಅಷ್ಟು ಸಹಾಯ ನಮ್ಮ ಜೊತೆಯಲ್ಲಿ ಹೆಲ್ಪ್ ಮಾಡಿ ಏನೇನು ಕೆಲಸ ಮಾಡಬೇಕು ಪಂಚಾಯತಿಯಲ್ಲಿ ಎಷ್ಟು ನಮ್ಮ ಕೈಲಿ ಆಗುತ್ತೋ ಅಷ್ಟು ಆಗೋ ಅಷ್ಟು ಅವ್ರ ಅನುಕೂಲ ಮಾಡಿಕೊಟ್ಟು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ 42ನೇ ವರ್ಷದ ಹುಟ್ಟುಹಬ್ಬ ಮಾಡ್ಕೊತಾ ಇದ್ದಾರೆ. ಹೀಗೆ 100 ವರ್ಷವರೆಗೂ ಮಾಡಲಿ, ಜನಗಳಿಗೆ ಹಿಂಗೆ ಸೇವೆ ಮಾಡ್ತಾ, ಮತ್ತು ಇನ್ನು ನೆಕ್ಸ್ಟು ಇನ್ನು GB ಆಗ್ಬೋದು, ಇಲ್ಲ CMC ಆಗ್ಬೋದು, ಇಲ್ಲ ಪಂಚಾಯತಿನೇ ಆಗ್ಬೋದು. ಒಂದು ಆಸೆ, ಇನ್ನು ಅಧ್ಯಕ್ಷ ಆಗೋ ಆಸೆ ಇದೆ ಪಂಚಾಯತಿ ಇದ್ದರೆ, ಇಲ್ಲ GB ಆದರೆ ಕಾರ್ಪೊರೇಟ್ರ್ ಆಗೋ ಇದು ಆಗಲಿ ಅಂತ ನಾವು ಶುಭಾಶಯ ಕೋರ್ತೀನಿ. ಹೌದು, ಅಂದರೆ ಭಾರತ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ 6 ಪಂಚಾಯತಿಗಳಲ್ಲಿ ಸೆಲೆಕ್ಟ್ ಮಾಡಿದೆ. ಅದರಲ್ಲೂ ನಮ್ಮ ಆಲ್ನಾಯಕನಹಳ್ಳಿ ಪಂಚಾಯತಿ ಸೆಲೆಕ್ಟ್ ಆಗಿದೆ. 31 ಜಿಲ್ಲೆಯಲ್ಲಿ ನಮ್ಮದು ಒಂದು ಜಿಲ್ಲೆಯಲ್ಲಿ, ಅದು ಆಲ್ನಾಯಕನಹಳ್ಳಿ, ಬೆಂಗಳೂರು ಜಿಲ್ಲೆಯಲ್ಲಿ ಆಲ್ನಾಯಕನಹಳ್ಳಿ ಪಂಚಾಯತಿ ಸೆಲೆಕ್ಟ್ ಆಗಿದೆ. ಅದಕ್ಕೆಲ್ಲ ನನ್ನ ಮಿಸ್ಸಸ್ ಜೊತೆಯಲ್ಲಿ, ಅಧ್ಯಕ್ಷರ ಜೊತೆಯಲ್ಲಿ 15 ಜನ ಕೆಲಸ ಮಾಡಿರೋರು ಎಲ್ಲರೂ ಅನುಕೂಲ ಮಾಡಿಕೊಟ್ಟು ಎಲ್ಲ ಕೆಲಸ ಏನೇನು ಆಗುತ್ತೋ ನಮ್ಮ ಕೈಯಲ್ಲಿ ಆದಷ್ಟು ಕೆಲಸ ಮಾಡಿದ್ದೀವಿ. ಈ ಆ್ಯಂಬುಲೆನ್ಸ್ ಇರ್ಬೋದು, ಮಕ್ಕಳು ಇದರಲ್ಲಿ ಸ್ವಚ್ಛತೆ ಇದರಲ್ಲಿ ಇರ್ಬೋದು, ಹ್ಯಾಂಡಿಕ್ಯಾಪ್ಸ್ ಇದರಲ್ಲಿ ಏನೇನು ನನಗೆ ಇವಾಗ ಅದು ಮೆಲುಕು ಬರ್ತಾಯಿಲ್ಲ. ಸಾವಿಲಾರ ಘಟಕ ಅಂತ ಮಾಡಿದ್ದೀವಿ, ಅದಕ್ಕೂ ಅಷ್ಟೇ. ಸ್ವಚ್ಛತೆ ಇದ್ರ ಬಗ್ಗೆನೂ ಅಷ್ಟೇ. ಪ್ರತಿಯೊಂದು ಮನೆಗೂ ಕಸದ ಬುಟ್ಟಿ ಅಂತ ಕೊಟ್ಟು ವಿಂಗಡಣೆ ಮಾಡೋ ಇದು ಎಲ್ಲ ಸ್ಕೀಮ್ ಮಾಡಿ, ಮನೆಗೂ ಹೋಗಿ ಕಲೆಕ್ಟ್ ಮಾಡಿ ಈ ಥರ ಎಲ್ಲ ಮಾಡಿ ಇದು ಮಾಡೋದಕ್ಕೂ ಅಷ್ಟೇ. ಆಮೇಲೆ ಊಟದ ಮನೆ ಅಂತ ಮಾಡಿದ್ವಿ, ಇನ್ನೂ ಅದು ಚಾಲ್ತಿ ಮಾಡಿಲ್ಲ. ಊಟದ ಮನೆ ರೆಡಿ ಮಾಡಿ ಇಟ್ಟಿದ್ದೀವಿ. ಹಾಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಆ್ಯಂಬುಲೆನ್ಸ್ ಕೊಡಿಸಿದ್ದೀವಿ. ಆಮೇಲೆ ಶವ ಪೆಟ್ಟಿಗೆ ಅಂತ ಅದು ಇದು ಮಾಡಿದ್ದೀವಿ. ಮಕ್ಕಳಿಗೆ ಪಠ್ಯ ಪುಸ್ತಕ ಮತ್ತು ಯೂನಿಫಾರ್ಮ್ಸು, ಶೂ ಇವೆಲ್ಲ, ಮತ್ತು ಸ್ಕೂಲ್ ಕೊಠಡಿ, ಆ ಸ್ಕೂಲಲ್ಲಿ ಏಕೀಶ್ವರ ಊಟದ ಕೊಠಡಿ ಅಂತ ಮಾಡಿಕೊಟ್ಟಿದ್ದೀವಿ. ಹೌದು, ರಾಷ್ಟ್ರ ಪ್ರಶಸ್ತಿ ನಮಗೆ ಸೆಲೆಕ್ಟ್ ಆಗಿದೆ. ನಮ್ಮ ಪಂಚಾಯತಿ 3ನೇ ತಾರೀಕು ಅದು ಪ್ರಶಸ್ತಿ ವಿತರಣೆ ಮಾಡ್ತಾಯಿದ್ದಾರೆ. ನೋಡೋಣ, ಅಧ್ಯಕ್ಷರು ಕಳಿಸ್ತಾರೆ ಅನ್ನೋ ಆಸೆ ನಮಗೂ ಇದೆ, ಆಗಬೇಕು ಅನ್ನೋ ನನಗೂ ಆಸೆ ಇದೆ. 2.5 ವರ್ಷದಲ್ಲಿ ತೃಪ್ತಿ ಇದೆ. ಎಲ್ಲ ಸದಸ್ಯರು ನನಗೆ ಸಾಥ್ ಕೊಟ್ಟು ನಮ್ಮ ಮಿಸ್ಸಸ್ಗೆ ಕೆಲಸ ಮಾಡಿದ್ದೀವಿ, ಅದಕ್ಕೆ ತೃಪ್ತಿ ಇದೆ. ಅದರಲ್ಲಿ ಎಸ್ಪೆಷಲಿ ಶಿವಾರೆಡ್ಡಿ ನನಗೆ ತುಂಬ ಸಾಥ್ ಕೊಟ್ಟಿದ್ದಾರೆ. ನಾವಿಬ್ಬರು ಜೋಡೆತ್ತುಗಳ ಥರ ಕೆಲಸ ಮಾಡಿದ್ದೀವಿ. ಇದು ಹೋಗ್ತಾ ಇದೆ ಎಲ್ಲರಿಗೂ, ಜನಗಳಿಗೆ. ನೋಡೋಣ, ಇನ್ನೂ ಈ ಥರನೇ ಇದು ಮಾಡ್ಕೊಂಡು ಹೋಗೋಣ ಅಂತ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನಗೆ ನಾನು ಸ್ಟಾರ್ಟ್ ಮಾಡಿದ ನನಗೆ ಈ ಥರ ಸಂತೋಷ ನಾನು ಇಷ್ಟು 42 ವರ್ಷ ಹೇಳಿದ್ರಲ್ಲ, 41 ಅಂತಿದ್ದು, 41 ಅಲ್ಲ, 42 ಕಂಪ್ಲೀಟಾಗಿ 43 ಬಿದ್ದಿದೆ ಇವಾಗ. ಈ 42 ವರ್ಷದಲ್ಲಿ ಈ ಥರ ಗ್ರ್ಯಾಂಡಾಗಿ ನನಗೆ ಯಾವತ್ತೂ ಆಗಿರಲಿಲ್ಲ. ಈ ಥರ ಎಲ್ಲ ಹುಡುಗರು ಯಾರು ಇಲ್ಲ ಇದ್ದಾರೋ, ಇನ್ನೂ ಕೆಲವ್ರು ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ಫುಲ್ ಹೇಳ್ತಾ ಇದ್ದೀನಿ. ಅವರಿಲ್ಲ ಅಂದರೆ ನಾನು ಈ ಸೆಲೆಬ್ರೇಷನೇ ಇಲ್ಲ. ಆ್ಯಕ್ಚುಲಿ ಅವ್ರ ಸಪೋರ್ಟ್ ಇದ್ದಿದ್ದಕ್ಕೆ ನಾನು ಇಷ್ಟು ಮಾತ್ರ ಮಾಡೋದಕ್ಕೆ ಸಾಧ್ಯ ಆಯಿತು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಮೀಡಿಯಮ್ ಮುಖಾಂತರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮೊದಲೇ ನೀವು ಹೇಳ್ತಾ ಇರೋದೇನೆಂದರೆ ಅಭಿವೃದ್ಧಿ ಬಗ್ಗೆ, ಅದು ಸದಸ್ಯರು ಅಂತ ಹೇಳಿದ್ರೆ, ಇವಾಗ ನಾನು ಮಾಜಿ ಸದಸ್ಯನಾಗಿದ್ದೀನಿ. ಮಾಜಿ ಸದಸ್ಯನಾಗಿ ಮಾತಾಡ್ತೀನಿ. ಮೊದಲನೇದಾಗಿ ಪ್ರಶಸ್ತಿ ಬಂದಿರೋದು ಇಡೀ ಬೆಂಗಳೂರು ಜಿಲ್ಲೆಗೆ ನಂಬರ್ 1 ಆಲ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿ ಆಗಿದೆ. ರಾಷ್ಟ್ರ ಪ್ರಶಸ್ತಿ ಅಂತ ಬರೋದು ಅಷ್ಟು ಸುಲಭ ಅಲ್ಲ. ಇಡೀ ಇಷ್ಟು ಕರ್ನಾಟಕದಲ್ಲಿ ಎಷ್ಟು ಪಂಚಾಯತಿಗಳಿದೆ, ಆ ಪಂಚಾಯತಿಗೆ ಯಾವುದು ಕಣ್ಣು ಕಾಣ್ದಿರೋದು ರಾಷ್ಟ್ರ ಮಟ್ಟಕ್ಕೆ ನಮ್ಗೆ ಬಂದಿದೆ. ಉಡುಪಿಯಲ್ಲೇ ಒಂದು 5, ಉಡುಪಿ ಜಿಲ್ಲೆಗೆ ಒಂದು 5 ಬಂದೈತೆ. ಬೆಂಗಳೂರಲ್ಲಿ ಬರಬೇಕಂದ್ರೆ ಒಂದು ನಮ್ಮದು ಆಲ್ನಾಯಕನಹಳ್ಳಿ. ಭಾರಿ ಹೆಮ್ಮೆ ಆಗ್ತಾಯಿದೆ. ಆ್ಯಕ್ಚುಲಿ ನಮ್ಗೆ ಖುಷಿ ಅಂದರೆ ಇವಾಗ 3ನೇ ತಾರೀಕು ಡೆಲ್ಲಿಯಲ್ಲಿ ಪ್ರಶಸ್ತಿ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ನಮ್ಗೆ ಭಾರಿ ಖುಷಿ ಆಗ್ತಾಯಿದೆ. ಎಲ್ಲರೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಒಂದು ಪ್ರೆಸ್ ಮೀಟ್ ಮಾಡ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಮ್ಗೆ ನಾನು 2ನೇ ಬಾರಿ ನಾನು ಸದಸ್ಯನಾಗಿ ಆಲ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಿರೋದು. ನನಗೆ ಈಗ ಹಳೆ 5 ವರ್ಷಕ್ಕಿಂತ ಈ 5 ವರ್ಷ ನಾನು ಮಾಡಿದ್ದು ಭಾರಿ ಹೆಮ್ಮೆ. ಅಂದರೆ ನನಗೆ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಆ ಥರ ಕೆಲಸ ನನ್ನ ಇಷ್ಟಪಟ್ಟಂಗೆ ನಾನು ಮಾಡಿದ್ದೀನಿ.
ಅವಾಗ ನಾನು ಆ ಥರ ನನಗೇನು ಇದು ಐಡಿಯಾ ಇರಲಿಲ್ಲ. ಅವಾಗ ನನಗೇನು ಅಷ್ಟು ನಾಲೆಜ್ ಏನಿರಲಿಲ್ಲ. ಆಮೇಲೆ ಒಂದ್ಕಿಂತ ಆದಮೇಲೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಯಾವ ಥರ ತೊಗೊಬೇಕು, ಯಾವ ಥರ ಹಣ ಬಳಸಬೇಕು ಅಂತ ಪಂಚಾಯತಿದು ಯಾವ ಥರ ಬಳಸ್ಬೇಕು, ಯಾವ ಥರ ಅಮೌಂಟ್ ಯಾವ ಥರ ಯಾವುದಕ್ಕೆ ವರ್ಗಕ್ಕೆ ತೊಗೊಂಡು ನಾವು ಕೆಲಸ ಮಾಡಬೇಕು, ಆ ಥರ ಕೆಲಸ ಚೆನ್ನಾಗಿ ಮಾಡಿದ್ದೀವಿ. ಮೊದಲು ಆಲ್ನಾಯಕ್ನಲ್ಲಿ ಬೇರೆ ಇದೆ, ಇವಾಗ ಡೆವಲಪ್ಮೆಂಟ್ ಆಲ್ನಾಯಕ್ನಲ್ಲಿ ಬೇರೆ ಇದೆ. ಪ್ರತಿಯೊಂದು ಎಲ್ಲನ ಬೇಕು ಕೇಳ್ಕೊಳ್ಳಿ, ಪ್ರತಿಯೊಂದು ಗಲ್ಲಿ ರೋಡ್ ಆಗಿದೆ, ಗಲ್ಲಿ ಡ್ರೈನೇಜ್ ಆಗಿದೆ. ಏನು ಅನುಕೂಲ, ನೀರಂತೂ ಡಿಸ್ಟರ್ಬೆನ್ಸೇ ಇಲ್ಲ ಆಲ್ನಾಯಕ್ನಲ್ಲಿ. ಆ ಥರ ಇದೆ. ಬೇಸಿಗೆಗೆಲ್ಲ ಆಲ್ಮೋಸ್ಟ್ 4 ತಿಂಗಳಾಯಿತು, ಇದುವರೆಗೂ ಯಾರಿಗೂ ನೀರು ಇಲ್ಲ ಅಂದ್ಬಿಟ್ಟು ಪಂಚಾಯತಿಯವ್ರು ಬಂದಿದೆ ಅಲ್ಲ. ಅದು ಬಂದರೂ ನನಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾಯಿದ್ದೀನಿ. ಆದರೂ ನಾನು ಖುಷಿ ಬಂತಂದಿದೆ. ಇನ್ನು 5 ವರ್ಷ ನಾನು ಕೆಲಸ ಮಾಡಿರೋದಕ್ಕೆ ನಂಗೆ ಖುಷಿಯಾಗಿದೆ. ಆಮೇಲೆ ನಮ್ಮ ಅಧ್ಯಕ್ಷರು ಸವಿತಾ ಬಾಬುರೆಡ್ಡಿ ಅವರು ಖುಷಿಯಾಗಿ ಕೆಲಸ ಮಾಡಿ ನಾನೇನು ಕೇಳಿದ್ರು ಆಯಿತು ಹೋಗಿ ಕೆಲಸ ಮಾಡಿ ಅಂದ್ಬಿಟ್ಟು ಅವ್ರ ಸಪೋರ್ಟಿಂದ ನಾನು ಕೆಲಸ ಮಾಡಿದೆ. ಇಲ್ಲಿ ಆನ್ಲೈನ್ನಲ್ಲಿ ಗ್ರಾಮ ಪಂಚಾಯತಿ ಮಾಡಿದೆ. ಎಲ್ಲ ಸದಸ್ಯರು ಸಪೋರ್ಟ್ ಮಾಡೋದಕ್ಕೆ ನಮ್ಮದು ಮಾದರಿಯಾಗಿ ರಾಷ್ಟ್ರ ಪ್ರಶಸ್ತಿ ತೊಗೊಂಡಿದ್ದು ಆಯಿತು. ನಮಗೆ 15 ಜನ ಸಪೋರ್ಟ್ ಮಾಡಿದ್ದಕ್ಕೆ ನಮಗೂ ಇದಾಗಿದ್ದು. ಆಮೇಲೆ ಈ ಕ್ಷೇತ್ರ ಬರೋದು ಮಾದೇಪುರ ಕ್ಷೇತ್ರ. ಅರವಿಂದ್ ನಿಂಬಾವಳಿಯವರು ಮೊದಲೇ ಹೇಳ್ಬೇಕಂದ್ರೆ ಅವರು ನಮ್ಗೆ ಟ್ಯಾಂಕ್ಸ್ ಹೇಳಬೇಕಾಗುತ್ತೆ. ಅರವಿಂದ್ ನಿಂಬಾವಳಿಯವ್ರಿಗೆ ಟ್ಯಾಂಕ್ಸ್ ಹೇಳಬೇಕಾಗುತ್ತೆ. ಅವರು ಪ್ರತಿಯೊಂದು ಗಲ್ಲಿ ಸುತ್ತಾರೆ. ಬೇಕಾದರೆ ಬಂದುಬಿಟ್ಟು ಯಾವುದೇ ವಿಚಾರ ಆಗಲಿ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಿ ನಮ್ಗೆ ಏನು ಬೇಕು, ಯಾವ ಥರ ಬೇಕು, ಒಂದು ಬೂತ್ ಕಮಿಟಿ ಆಗಲಿ ಆ ಥರ ಮಾಡಿ ಸಂಘಟನೆ ಮಾಡ್ಕೊಂಡು ಯಾಲೆಲ್ಲಿ ಏನೇನು ಕೆಲಸ ಬೇಕು, ಶಕ್ತಿ ಕೇಂದ್ರ ಒಂದು ಮಾಡಿಕೊಂಡು, ಶಕ್ತಿ ಕೇಂದ್ರದಿಂದ ಬೂತ್ ಕಮಿಟಿ ಮಾಡಿಕೊಂಡು, ಬೂತ್ ಕಮಿಟಿಯಿಂದ ಯಾವ ಕೆಲಸ ಬೇಕು ಅಲ್ಲೆಲ್ಲ ಕೆಲಸಗಳು ತೊಗೊಂಡು ಸಾಹೇಬ್ರ ಕಡೆಯಿಂದ ಏನು ಕೆಲಸ ಬೇಕೋ ಅದೆಲ್ಲ ಯಾವಾಗ ಕಾಂಗ್ರೆಸ್ ಸರ್ಕಾರ ಇದ್ರೂ ಅವ್ರು ಏನು ತೊಗೊಂಬರ್ಬೇಕೋ ಆ ಅಮೌಂಟ್ ತೊಗೊಂಬರೋ ಕೆಪಾಸಿಟಿ ಇದೆ ಅವ್ರಿಗೆ. ಅದು ತೊಗೊಂಬರ್ಕೊಂಡು ನಮಗೆ ಜನಗಳಿಗೆ ಅನುಕೂಲ ಮಾಡೋ ಥರ ನಮ್ಗೆ ಮಾಡಿಕೊಡ್ತಾ ಇದ್ದಾರೆ. ನಮ್ಗೆ ಅದೊಂದು ಖುಷಿ ಆಗ್ತಾ ಇದೆ. ಮೊದಲನೇ ಶ್ರೀಧರ್ ರೆಡ್ಡಿ ಅವರು ಬರಬೇಕಾಗಿತ್ತು. ಈ ಪ್ರೋಗ್ರಾಮ್ಸ್ ಅರವಿಂದ್ ನಿಂಬಾವಳಿ ಸಾಹೇಬರು ಬರಬೇಕಾಗಿತ್ತು. ಆ್ಯಕ್ಚುಲಿ ಬರ್ತೀನಿ ಅಂತ ಹೇಳಿದರು. ಕೆಲವು ಅನಾನುಕೂಲ ಕಾರಣದಿಂದ ಬರೋಕ್ಕಾಗಿರಲಿಲ್ಲ. ಎಮರ್ಜೆನ್ಸಿ ಯಾವುದೋ ಬೇರೆ ಕೆಲಸದಿಂದ ಅಲ್ಲಿ ಹೋಗಿದ್ದಾರೆ. ಅದಕ್ಕೋಸ್ಕರ ಸಾಹೇಬ್ರು ಇಟ್ಕೊಂಡು ಶ್ರೀಧರ್ ರೆಡ್ಡಿ ಅವರು ನಮ್ಮ ಮಂಡಲ ಅಧ್ಯಕ್ಷರು ಶ್ರೀಧರ್ ರೆಡ್ಡಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ನಮ್ಗೆ ಭಾರಿ ಖುಷಿ ಆಯಿತು, ಭಾರಿ ಸಂತೋಷ. ಶ್ರೀಧರ್ ರೆಡ್ಡಿ ಅವರು ಬಂದಿದ್ದು ನನಗೆ ಭಾರಿ ಖುಷಿ ಆಯಿತು. ಅವರು ಖುಷಿಪಟ್ಟು ದಿನಸಿ ವಿತರಣೆ ಮಾಡಿಬಿಟ್ಟು ಹೋಗಿದ್ದಕ್ಕೆ ಅವರು ಖುಷಿಪಟ್ಟರು. ಭಾರಿ ಚೆನ್ನಾಗಿ ಸೇರಿದ್ದಾರೆ. 1000 ಜನ ಮೇಲೆ ಇದ್ದಾರೆ. 1000 ಜನ ಮೇಲೆ ದಿನಸಿ ಕಿಟಿಕಿ ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ಅವರು ಖುಷಿಯಾಗಿ ಹೋದರು. ನಮ್ಗೆ ಭಾರಿ ಖುಷಿ ಆಯಿತು. ಶ್ರೀಧರ್ ರೆಡ್ಡಿ ಬಂದಿದ್ದು ನನಗೆ ಖುಷಿ ಆಯಿತು. ಅಲ್ಲಿಂದ ಮಳೆ ಬಂದಿದ್ದರೆ ಇನ್ನೂ ಭಾರಿ ಖುಷಿ ಆಗ್ತಾಯಿತ್ತು ನಮಗೆ. ಸಾಕು ಬಂದಿದ್ದಾರೆ, ಖುಷಿ ಆಯಿತು. ಆಮೇಲೆ ಇವತ್ತು ಪ್ರೋಗ್ರಾಮ್ ಮೊದಲೇದಾದಿ ಬಡ ಜನಕ್ಕೆ ಹ್ಯಾಂಡಿಕ್ಯಾಪ್ಸು ಅವ್ರಿಗೆ ಝೊಮೊಟೊ ಮಾಡ್ಕೊಂಡು ಕಷ್ಟಪಟ್ಟು ಅವರೇ ಮಾಡ್ಕೊತಾಯಿದ್ರು. ಕೆಲವು ಹುಡುಗರು ಇಟ್ಕೊಂಡು ಇಂಥವ್ರು ಕೊಡೋಣ ಅಂತ ಹೇಳಿದ್ದಕ್ಕೆ ಅವರು ಒಂದು 15 ಜನ ಇಟ್ಕೊಂಡು ಅವ್ರಿಗೊಂದು ಕಿಟಿಕಿ ವಿತರಣೆ ಮಾಡಿದ್ವಿ. ಆಟೋ ಚಾಲಕರು ಪ್ರತಿ ಅಲ್ಲಲ್ಲಿ ಸ್ಟ್ಯಾಂಡಿಗಳಿರೋರಿಗೆ ಇವಾಗಿರೋ ಪೆಟ್ರೋಲು ಗ್ಯಾಸು ಅದರಿಂದ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅವ್ರಿಗೆ. ಅವ್ರಿಗೂ ಏನೋ ಒಂದು ಮಾಡಬೇಕು ಅಂದ್ಬಿಟ್ಟು ನಮ್ಮ ಏರಿಯಾ ಅಷ್ಟೇ ಮಾಡೋಕ್ಕೆ ಎಷ್ಟು ಸ್ಟೆಪ್ ಬೈ ಸ್ಟೆಪ್ ತೊಗೊಂಡು ಹೋಗ್ಬೇಕು. ಈ ನಮ್ಮ ಏರಿಯಾದಲ್ಲಿ ಎಷ್ಟಾಗುತ್ತೋ ಅಷ್ಟು ಅನುಕೂಲ ಲಿಸ್ಟ್ ತೊಗೊಂಡು ಅವ್ರಿಗೆ ಕಿಟ್ ವಿತರಣೆ ಮಾಡೋದಂತ ನಾವು ಇದು ಮಾಡಿದ್ದೀವಿ. ಇನ್ನೊಂದು ನಮ್ಮ ಆಲ್ನಾಯಕ್ನಲ್ಲಿ ಗ್ರಾಮದಲ್ಲಿ ಯಾರ್ಯಾರು ನಮ್ಮ ಸುಮಾರು ವರ್ಷಗಳಿಂದ ಯಾರ್ಯಾರು ಇದ್ದಾರೋ, ನಮ್ಗೆ ಬ್ಯಾಕ್ ಸಪೋರ್ಟ್ ಬಗ್ಗೆ ಯಾರು ಇದ್ದಾರೋ, ಏನೋ ಬಡವರು ಅಂತ ನೋಡಿಕೊಂಡು ನಾವು ಅವ್ರ ಕೂಪನ್ ಅಂತ ಮಾಡಿಕೊಂಡು ಅವ್ರಿಗೆಲ್ಲ ಮನೆಗಳಿಗೆ ತಲುಪಿ ನಮ್ಮ ಹುಡುಗೆಲ್ಲ ಹೋಗಿ ತಲುಪಿ ಕೊಟ್ಟು ಅವ್ರಿಗೆಲ್ಲ ಬಡವರಿಗೆ ನಾವು ಕಿಟ್ ವಿತರಣೆ ಮಾಡಿದ್ದೀವಿ. ಇವಾಗ ಏನೋ ನರೇಂದ್ರ ಮೋದಿ ಅವರು ಸ್ವಲ್ಪ ಎಲ್ಲ ಖರ್ಚು ವೆಚ್ಚಲೆಲ್ಲ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಪಾಪ ಬಡವ್ರಿಗೆ ಭಾರಿ ಕಷ್ಟ ಆಗ್ಬೋದು. ಅದರಿಂದ ನಾವು ಏನು ನಮ್ಮ ಪ್ರಯತ್ನ ಹುಟ್ಟಿದಪ್ಪ ಬಂತು. ಅದಕ್ಕೆ ಏನನ್ನ ಪ್ಲ್ಯಾನ್ ಹುಡುಗರೆಲ್ಲ ಮಾಡಿದಾಗ ಏನೋ ಒಂದು ಪ್ಲ್ಯಾನ್ ಮಾಡಬೇಕು ಅಂದ್ಬಿಟ್ಟು ಕಿಟ್ ವಿತರಣೆ ಮಾಡಿದ್ವಿ. ಅದು ಒಳ್ಳೆ ಕೆಲಸ. ಯಾರೇ ಹೇಳಿದ್ರು ಕಿಟ್ ವಿತರಣೆ ಒಳ್ಳೆ ಕೆಲಸ ಮಾಡ್ತಾಯಿದೆ. ಬಡವ್ರು ಊಟ ಆಗ್ತಾಯಿದೆಯಾ 5 ದಿನ 1 ವಾರ, ಎಷ್ಟೋ ಜನ ಫೋನ್ ಮಾಡಿ 1 ವಾರ ಊಟ ಮಾಡಿ ನಿಮ್ಮ ಹೆಸರಲ್ಲಿ ಊಟ ಮಾಡ್ತಾರೆ. ಅದು ಸಂತೋಷ ಆಯಿತು. ಬರ್ತಾರೆ, ಕೇಕ್ ಕೊಡ್ತಾರೆ, ಅದು ಊಟ ಮಾಡಿ ಹೋಗ್ತಾರೆ. ಅದಲ್ಲ, ಮನೆಗೆ ಅವ್ರ ಸಂಸಾರಕ್ಕೆ ಏನಾಗುತ್ತೋ ಅಷ್ಟು ಕಿಟ್ಗಳನ್ನ ಒಂದು 10 ಐಟಮ್ ಏನೋ ಪ್ಲ್ಯಾನ್ ಮಾಡಿಕೊಂಡು 10 ಐಟಮ್ ಒಂದು ಫ್ಯಾಮಿಲಿಗೆ ಕೊಡಬೇಕು ಅಂದ್ಬಿಟ್ಟು ಒಂದೊಂದು ಫ್ಯಾಮಿಲಿ ಕೊಟ್ಟು ಆಲ್ಮೋಸ್ಟ್ 800 ಕಿಟ್ವರೆಗೂ ನಾವು ಇವಾಗ ವಿತರಣೆ ಮಾಡಿದ್ದೀವಿ. ಬೆಳಗ್ಗೆ ಏನೋ ಅಕಸ್ಮಾತ್ ಏನೋ ಅನಾನುಕೂಲದಿಂದ ಯಾರೋ ಬರೋಕ್ಕಾಗಿಲ್ವೋ, ಅವ್ರ ಹತ್ರ ಕೂಪನ್ ಇದೆಯೋ ಏನೋ ಮಿಕ್ಕಿದನ್ನು ಚೆಕ್ ಮಾಡ್ಕೊಂಡು ಅವ್ರಿಗೂ ಕೊಡೋಣ. ಇಷ್ಟು ಇಷ್ಟು ಹೇಳಿ ನಂದು ಏನೇನು ಇದ್ದರೆ ಕೇಳಿ. ಅಧಿಕಾರ ಇಲ್ಲ ಅಂದ್ರೂ ನನಗೆ 25 ವರ್ಷ ಇದ್ದಾಗ ನನಗೆ ಅದು ಅವಾಗ ಏನೋ ಅಂತ ಗೊತ್ತಿರಲಿಲ್ಲ. ರಾಜಕೀಯದಾಗ ನಾನು ಅವಾಗ ಇಂಡಿಪೆಂಡೆಂಟಾಗಿ ಹೋದೆ, ಸ್ವತಂತ್ರವಾಗಿ ಹೋದೆ. ಯಾರೋ ನಮ್ಮ ಫ್ಯಾಮಿಲಿ ಸಪೋರ್ಟು, ನಮ್ಮ ಫ್ರೆಂಡ್ ಸರ್ಕಲ್ ಸಪೋರ್ಟಿಂದ ಆದರೂ ಫೈಟ್ ಕೊಟ್ಟೆ. ಅವಾಗ ಇಲ್ಲೆಲ್ಲ ಇದ್ದಿದ್ದು ಕಾಂಗ್ರೆಸ್ಸು ಅಂತ ಒಂದು ಏಕೇಶ್ನಪ್ಪ ಇದ್ದಾಗ ಅವೆಲ್ಲ ಫುಲ್ ಕಾಂಗ್ರೆಸ್ ಇದ್ದಿದ್ದು. ಆವಾಗ ಏನೋ ಈ ಥರ ಆಗಿ ನಾವು ಇಂಡಿಪೆಂಡೆಂಟಾಗಿ ಹೋದ್ವಿ. ಅವಾಗ ಏನೋ ಅನ್ಕೊಳ್ಳೋದು 7 ಹೋಟೆಲ್ ನಾನು ಇದಾದ 25 ವರ್ಷ ನನಗೆ ಅವಾಗ ಏನೂ ಗೊತ್ತಿರಲಿಲ್ಲ. ನಮ್ಮ ಸುತ್ತಮುತ್ತ ನಮ್ಮ ಹುಡುಗರು, ನಮ್ಮ ಫ್ಯಾಮಿಲಿ ಸಪೋರ್ಟಿಂದ ಅಷ್ಟವರೆಗೂ ನಾನು ಮೇಲೆ ಬಂದೆ. ಆದರೂ ನಾನು ಕುಗ್ದಿರ
ಸೋತ ಮೇಲೂ ಆವತ್ತೇ ಪೋಲಿಂಗ್ ದಿವಸ ಕೌಂಟಿಂಗ್ ದಿವಸನೇ ಮನೆಗೆ ತಲುಪಿ ನಾವು ಓಟ್ ಹಾಕಿದ್ದೀರಪ್ಪ ಅಂದ್ಬಿಟ್ಟು ಅವ್ರ ಹತ್ರ ಸಮಾಧಾನ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಒಂದು 5 ವರ್ಷ ಆಮೇಲೆ ಸಾಹೇಬ್ರು ಅರವಿಂದ್ ನಿಂಬೋಳು ನನ್ನ ವರ್ಚಸ್ ನೋಡಿಕೊಂಡು ಕರ್ಕೊಂಡು ನನಗೆ ಕೆಲಸ ಮಾಡಪ್ಪ ನಿಮ್ಮ ಪಾರ್ಟಿಯಲ್ಲಿ ನಿಮ್ಮ ಜನಸೇವೆ ಮಾಡು, ನಿಂದು ಏನು ಒಂದು ನಿಮ್ಮ ಕೆಲಸ ಏನೋ ಒಂದು ಕಾರ್ಯ ಏನು ನಮ್ಗೆ ಗೊತ್ತಾಗಿದೆ. ಕೆಲಸ ಮಾಡೋದು ಒಂದು 50 ಲಕ್ಷ ಕೆಲಸ ಕೊಟ್ಟರು ಯಾವಾಗ ನಂಗೆ 26 ವರ್ಷ ಗೌರ್ಮೆಂಟ್ ಫಂಡಿಂದ ನಮಗೆ ಕಾಂಟ್ರಾಕ್ಟ್ ಕಡೆಯಿಂದ ಒಂದು 50 ಲಕ್ಷ ಫಂಡ್ ಕೊಟ್ಟರು ಮಾಡಿರಿ ಅಂದ್ಬಿಟ್ಟು ನನ್ನ ಕಡೆಯಿಂದ ಕೆಲಸ ಮಾಡಿದ್ರು, ಏಕೈಕವಾಗಿ ಮಾಡಿಸಿದ್ದೀವಿ. ಆಮೇಲೆ ಹೋಗ್ತಾ ಅನನುಕೂಲದಿಂದ ನಮ್ಮ BJPಯಲ್ಲಿ ಸೀಟ್ ಸಿಗಲಿಲ್ಲ. ಯಾವಾಗ ಅದಾದಮೇಲೆ ಇಂಡಿಪೆಂಡೆಂಟ್ 5 ಇಯರ್ಸ್ ಆದಮೇಲೆ ಆಮೇಲೆ ನಾನು ಸೀಟ್ ದೊರಕಿರಲಿಲ್ಲ. ಆಮೇಲೆ ಏನಾಯಿತು, ಅವ್ರವ್ರಿಗಾಯಿತು, ನಾನು ಕಾಂಗ್ರೆಸ್ಗೆ ಹೋದೆ. ಕಾಂಗ್ರೆಸ್ಗೆ ಹೋದ್ಮೇಲೆ ಎಲ್ಲ ಕೊಂಡ್ಕೊಂಡ್ರು. ಕಾಂಗ್ರೆಸ್ 200 ಓಟಲ್ಲಿ ಗೆದ್ದೆ. ಅದು ಅವಾಗ ನನಗೆ 30 ವರ್ಷ. ಆವಾಗ ಗೆದ್ದೆ, 200 ಓಟಲ್ಲಿ ಗೆದ್ದೆ. ಅವಾಗ ಹೇಳ್ದ್ವಲ್ಲ ಅವಾಗ ಏನೋ ಅಷ್ಟೊಂದು ಹೆಂಗೆ ಯಾವ ಥರ ದುಡ್ಡು ಉಪಯೋಗ ಮಾಡ್ಕೊಬೇಕು ಏನು ಅಂತ ಅಷ್ಟೇ ಐಡಿಯಾ ಇರಲಿಲ್ಲ. ಒಂದು 5 ವರ್ಷ ಎಲ್ಲ ಸುಮ್ಮನೆ ಹಂಗೆ ಕೆಲಸ ಕೊರೋನಾ ಟೈಮಲ್ಲಿ ಭಾರಿ ಕೆಲಸ ಮಾಡಿದೆ. ಏನೇನು ಈ ಥರನೇ ಮನೆ ಹೋಗಿ ತಲುಪಿ ಕಿಟ್ ವಿತರಣೆ, ರೇಷನ್ ಕಿಟ್ ವಿತರಣೆ ಭಾರಿ ಹೆಲ್ಪ್ ಮಾಡಿಕೊಂಡು ಏನು ನನಗೆ ಕೈಲಾದಷ್ಟು ನಾವು ಎಲ್ಲ ಸೇರ್ಕೊಂಡು ನಾವು ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಎಲೆಕ್ಷನ್ ಬಂತು. ಅವಾಗ ಏನೋ ಸ್ವಲ್ಪ ಇಶ್ಯೂಸ್ ಆಯಿತು, ನಮ್ಮ ಪರ್ಸನಲ್ ಇಶ್ಯೂಸ್ ಆಯಿತು. BJPಗೆ ಹೋದೆ, ಸಾಹೇಬ್ರ ಕಡೆ ಹೆಲ್ಪ್ ಮಾಡಿದ್ರು. ಸಾಹೇಬ್ರು BJP ಕಡೆ ಬಂದು BJPಯಲ್ಲಿ ನಿಂತ್ಕೊಂಡು ತಿರ್ಗಿ 200 ಓಟಲ್ಲಿ ನಾನು ಗೆದ್ದೆ. ಎಲ್ಲೇ ನನ್ನ ಪಕ್ಷ ಅಂತ ಜನ ನನ್ನ ಪಕ್ಷ ಅಂತ ನೋಡಿಲ್ಲ, ನನ್ನ ನೋಡ್ಬಿಟ್ಟು ಓಟ್ ಹಾಕಿದ್ದಾರೆ. ಪಕ್ಷಾಂತಿ ಎಲ್ಲೂ ನೋಡ್ಬಿಟ್ಟು ನಾನು ವ್ಯಕ್ತಿ ನೋಡ್ಬಿಟ್ಟು ಓಟ್ ಹಾಕಿದೆ. ಅದು ನನಗೆ ಗೊತ್ತಾಗಿದೆ. ಇವಾಗ ನಾನು ಹೇಳ್ತಿದ್ದೀನಿ, ಇಂಡಿಪೆಂಡೆಂಟ್ 7 ಓಟಲ್ಲಿ ಸೋತಾಗಿದೆ, ಕಾಂಗ್ರೆಸ್ಸಲ್ಲಿ 200 ಓಟಲ್ಲಿ ಗೆದ್ದೆ. ಆಮೇಲೆ BJPಗೆ ಬಂದೆ, ಅಲ್ಲೂ 200 ಓಟ್ ಅಂದರೆ ಸಾಮಾನ್ಯ ಅಲ್ಲ. ಗ್ರಾಮ ಪಂಚಾಯತಿಯಲ್ಲಿ ತೊಗೊಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಅದು ತೊಗೊಂಡು ಇಷ್ಟು ಮಾತ್ರ ಕೆಲಸ ಮಾಡಿದ್ರೆ ಅಂದರೆ ಗ್ರೇಟ್. ಆಮೇಲೆ ಇವಾಗ 5 ವರ್ಷ ಕಾಂಗ್ರೆಸ್ ಆಯಿತು, 5 ವರ್ಷ BJP ಆಯಿತು. ಇವಾಗ ಅದು ಪೀರಿಯಡ್ ಆಯ್ತು ನಮ್ಮದು. ಇವಾಗೇನು ಮೋಸ್ಟ್ಲಿ ನೆಕ್ಸ್ಟ್ ತಿಂಗಳೇ ಏನೋ ಎಲೆಕ್ಷನ್ ಮಾಡ್ಬೋದು ಅಂತ ಏನೋ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ಒಳ್ಳೆಯದು. ಅದು ಅಧಿಕಾರ ಇಲ್ದಿರೋನು ಏನೋ ಒಂದು ಮಾಡಬೇಕು, ಪಬ್ಲಿಕಲ್ಲಿ ಕಾಣಿಸ್ಬೇಕು. ಇಲ್ಲಾಂದರೆ ಅವ್ರಿಗೆ ಯಾರು ಅಧಿಕಾರ ಹೋಗಿ ಪಂಚಾಯತಿ ಅಧಿಕಾರ ಅಂತ ಕೇಳಿದ್ರೆ ಏನೂ ಆಗಲ್ಲ. ಏನಿದ್ರು ಅವರು ಲೋಕಲ್ಸ್ ನಮ್ಮ ಹತ್ರನೇ ಬರೋದು, ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನನ್ನ ಕೈಲಾದಷ್ಟು, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು GBA ಆದರೆ ಏನಾದರೂ ಚುನಾವಣೆಗೆ ಆ ಪ್ರಯತ್ನ. ಆಮೇಲೆ ಅಂದರೆ GBA ಇವಾಗ ಅಷ್ಟು ಇದಿಲ್ಲ, ಪಂಚಾಯತಿ ಅಂತ ಹೇಳ್ತಾ ಇದ್ದಾರೆ. GBA ಹೋದ್ಮೇಲೆ ನಮ್ಮ ನಸೀಬ್ ಹೆಂಗಿರ್ತದೋ ಹಂಗೆ ಮುಂದಕ್ಕೆ ಹೋಗೋಣ ಅಂತ ಎಲ್ಲ ಕೂರಿಸ್ಕೊಂಡು ಮಾತಾಡಿಕೊಂಡು ಹೆಂಗೆ ಮಾಡಬೇಕು, ಹೆಂಗೆ ಹೋಗ್ಬೇಕು ಮಾತಾಡ್ಕೊಂಡು ಆಮೇಲೆ ಡಿಸೈಡ್ ಮಾಡೋಣ. ಇವಾಗ GBA ಹೇಳ್ತಿರೋದು ನಾವು ಮಾತಾಡೋದಕ್ಕೆ ನಮ್ಗೆ ಆ ಥರ ಇದು ಅದು ಕಾಂಟ್ರವರ್ಸಿ ಆಗುತ್ತೆ. ಅದು ಬೇಡ. ಪಂಚಾಯತಿ ಇದ್ದರೆ ಮುಂದೆ ನೋಡೋಣ. ಅದು GBA ಆದರೆ ಮುಂದೆ ನೋಡೋಣ. ಕಾಂಟ್ರವರ್ಸಿ ಬೇಡ. ಶಿವರೆಡ್ಡಿ ಆಕಾಂಕ್ಷಿ ಏನಿಲ್ಲ. ಪಂಚಾಯತಿ ಇದೆ, ಪಂಚಾಯತಿಲಿ ನೋಡೋಣ. ಎಲೆಕ್ಷನ್ಗೆ ಮುಂದಿನ ಫೇಸ್ ಮಾಡ್ತೀನಿ. ಇದು ಮೊದಲನೇದು. ಇದಕ್ಕೆ ಮುಂಚೆ ನಾನೇನೋ ನಿವೃತ್ತಿ ಮಾಡ್ತೀನಿ ಅಂತ ಹೇಳಿದ್ದೆ, ನಿಮ್ಮ ಯಾವುದೋ ಮೀಟಿಂಗ್ಗಳಲ್ಲಿ ಹೇಳಿದ್ದೆ, ಮೀಟಿಂಗ್ಗಳಲ್ಲಿ ಹೇಳಿದ್ದೆ. ಅದು ವಾಪಸ್ ತೊಗೊತಾ ಇದ್ದೀನಿ. ಅದು ಜನಗಳು ಬಿಡಲಿಲ್ಲ ನನಗೆ. ನಮ್ಮ ಸ್ನೇಹಿತರು ಬಿಡಲಿಲ್ಲ, ನಮ್ಮ ಜನಗಳು ಬಿಡಲಿಲ್ಲ. ಇರಲೇಬೇಕು, ನಿಮ್ಮಂಥ ನಾಯಕರಿಲ್ಲ ಅಂದರೆ ಹೆಂಗೆ ಅಂದ್ಬಿಟ್ಟು ಅವ್ರ ಫೋರ್ಸಿಂದ ಬಂದು ತಿರ್ಗಾ ಏನೇನೋ ಬಂದರು. ನಾನು ನಿಂತ್ಕೊಂಡು ಅವ್ರು ಸಾಥ್ ಕೊಟ್ಟಿದ್ದಕ್ಕೆ ನಾನು ಮುಂದಕ್ಕೆ ಬಂದಿದ್ದು. ಅವ್ರ ಸಾಥ ಇಲ್ಲಾಂದ್ರೆ ನಾನು ಮುಂದಕ್ಕೆ ಹೋಗಿ ಪ್ರಯೋಜನ ಇಲ್ಲ. ಇವಾಗ ನೀವು ಇಂಡಿಪೆಂಡೆಂಟ್ ಇದ್ದರೂ ನಮ್ಮ ಹಿಂದೆನೇ, ಕಾಂಗ್ರೆಸ್ ಹೋಗೋದು ನಮ್ಮ ಹಿಂದೆನೇ, BJP ಹೋದ್ರು ನಿಮ್ಮ ಹಿಂದೆನೇ ಅಂದರೆ ಅವ್ರಿಗೋಸ್ಕರ ನಾನು ಏನೋ ಮಾಡಬೇಕಲ್ವಾ. ನಾನು ಮಾಡಬೇಕಂದ್ರೆ ರಾಜಕೀಯ ಇರಬೇಕಲ್ವಾ. ರಾಜಕೀಯ ಇದ್ದರೆ ನಾನು ಅಧಿಕಾರ ಹತ್ರ ಹೊತ್ತು ಮಾತಾಡೋಕ್ಕಾಗೋದು ಇಲ್ಲ. ಎಷ್ಟು ದುಡ್ಡಿದ್ರೂ ಅಧಿಕಾರ ಒಂದು ಇರಬೇಕಲ್ವಾ. ದುಡ್ಡಿದ್ರೆ ಎಲ್ಲ ಮಾಡೋಕ್ಕಾಗಲ್ಲ. ದುಡ್ಡಿದ್ರೆ ಇದು ಮಾಡಬೇಕಷ್ಟೇ. ಅಧಿಕಾರ ಇದ್ದರೆ ಏನು ಅನುಕೂಲ, ಸರ್ಕಾರದಿಂದ ಏನು ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬರುತ್ತೆ, ಅದೆಲ್ಲ ತೊಗೊಂಡು ಏನು ಮಾಡಬೇಕು ಬಡವರಿಗೆ ಅದು ಮಾಡ್ಬೋದು. ಆ ಥರ ಆಮೇಲೆ ಏನೋ ಗೌರ್ಮೆಂಟಿಂದ ಎಷ್ಟು ಸಹಾಯ ಆಗ್ಬೋದು ಅಷ್ಟು ಸಹಾಯ ಮಾಡ್ಬೋದು ಅಂತ ಅದಕ್ಕೋಸ್ಕರ ರಾಜಕೀಯ ಬೇಕೇ ಬೇಕು. ದುಡ್ಡಿದ್ರೆ ಆಗಲ್ಲ, ರಾಜಕೀಯನೂ ಬೇಕು. ಅದಕ್ಕೋಸ್ಕರ ರಾಜಕೀಯ ಫೇಸ್ ಮಾಡಬೇಕಂತಿದ್ದೀನಿ. ನೆಕ್ಸ್ಟ್ ಹೋಗ್ತೀನಿ ಮುಂದಕ್ಕೆ. ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಯಾವ ಥರ ಹೋಗಬೇಕು, ಎಲ್ಲಿ ನಿಂತ್ಕೊಬೇಕು, ಹೆಂಗೆ ಬೇಡ, ಆಮೇಲೆ ಡಿಸ್ಕಷನ್ ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣ ಅಂತ. ನೆಕ್ಸ್ಟ್ ಮಂತ್ ಎಲೆಕ್ಷನ್ ಆಗ್ಬೋದು, ಚಾನ್ಸಸ್ ಇರ್ಬೋದು. ನನಗೆ ಗೊತ್ತಿದ್ದಂಗೆ 80% ಗೊತ್ತಿರ್ಬೋದು, 20% ಗೊತ್ತಿಲ್ಲ, ಹಂಗೋ ಹಿಂಗೆ ಆಗ್ಬೋದು. ಆದರೆ ಮುಂದಕ್ಕೆ ಹೋಗೋಣ, ಮುಂದಕ್ಕೆ ಸಾಗೋಣ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.